ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ ನನ್ನ ವಾಸ. ನಾನೊಂದು ಪ್ರತಿಷ್ಠಿತ ಶಾಲೆ ಸೋಮನಹಳ್ಳಿ SCMM ಪ್ರೌಢಶಾಲೆ ಅಂತೇಳಿ ಮೊನ್ನೆ ದಿವಂಗತ SM ಕೃಷ್ಣ ಅವರ ಶಾಲೆ, ಅವರ ತಂದೆ ತಾಯಿ ಹೆಸರಲ್ಲಿರುವಂಥ ಶಾಲೆ. ಅಲ್ಲಿ 30 ವರ್ಷ ನಾನು ಶಿಕ್ಷಕನಾಗಿ ನಿವೃತ್ತಿ ಹೊಂದಿದ್ದೀನಿ. 2023 ಮಾರ್ಚಿಂದ ನಿವೃತ್ತಿ ಹೊಂದಿದ್ದೀನಿ ಸ್ನೇಹಿತರೆ. ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನಿವತ್ತು ನಿಂತಿರುವ ಸ್ಥಳ ಇದು ಕೋಡಹಳ್ಳಿ ಅಂತೇಳಿ, ಸಿಂಶಾ ನದಿ ತೀರದಲ್ಲಿ ಕೊಲ್ಲಿ ಸರ್ಕಲ್ಲಿಂದ ಸ್ವಲ್ಪವೇ ದೂರಕ್ಕೆ ಬಂದರೆ ಬೆಂಗಳೂರು ಕಡೆಗೆ ಅಲ್ಲಿ ಒಂದು ಕಲ್ಲಿನ ಮಂಟಪ, ಅನಾಥವಾಗಿ ಕಲ್ಲಿನ ಮಂಟಪ ಇದೆ ಸ್ನೇಹಿತರೆ. ಇಲ್ಲೊಂದು ಕಲ್ಲಿನ ಮಂಟಪ ಇದೆ. ಇದನ್ನಾಗಲೇ ಸುಮಾರು ಸಲ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಪ್ಪ AC ಅಂತೇಳಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಹಲವಾರು ಬಾರಿ ಕೋರಿಕೆ ನನ್ನದು ಘನ ಸರ್ಕಾರದ ಪ್ರಾಚ್ಯ ವಸ್ತು ಇಲಾಖೆ ಇದನ್ನೆಲ್ಲ ಗಮನಿಸಬೇಕು, ಇಂಥದ್ದನ್ನೆಲ್ಲ ಗಮನಿಸಿ ಈ ಕಾಲದಲ್ಲಿ ಪುರಾಣ ಕಥೆಗಳನ್ನು ಹೇಳುವಂಥ ಇಂತಹ ಸ್ಮಾರಕಗಳನ್ನು ಉಳಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ. ನೋಡಿ ಕಲ್ಲಿನ ಮಂಟಪ, ಯಾವ ಪುಣ್ಯಾತ್ಮ ಯಾವ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದು ಬಹುಶಃ ಒಂದು ತಂಗುದಾಣ ಅಂತ ಕಾಣಿಸ್ತದೆ. ಅವತ್ತಿನ ಕಾಲದಲ್ಲಿ ಏನು ಸಂಪರ್ಕವೇ ಇಲ್ಲದೆ ಇದ್ದಂಥ ಕಾಲದಲ್ಲಿ ಯಾರೋ ಹೋಗಬೇಕಾದ್ರೆ ಈ ಥರ ಒಂದು ತಂಗುದಾಣಗಳನ್ನು ಮಾಡಿದರು ಅಂತ ನನಗನ್ನಿಸುತ್ತೆ. ಇಲ್ಲಿ ಮದ್ದೂರಿನಲ್ಲಿ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ. ಅದು ಪುರಾತನ ಕಾಲದ್ದು. ಸುಮಾರು 135 ಎಕರೆ ಆ ಕೊಡುಗೆ ಜಮೀನು ಆಸ್ತಿ ಇತ್ತಂತೆ. ಅದರಲ್ಲಿ 75 ಎಕರೆ ಈ ಕಡೆ ಕೋಡಹಳ್ಳಿ ಬಳಿ ಇನ್ನೂ ಕೂಡ ಸರ್ಕಾರದ ಒಂದು ಸುಪರ್ದಿಲಿ ಇದೆಯಂತೆ. ಆದರೆ ಇಲ್ಲಿ ಬ್ರಿಡ್ಜ್ ಕೆಲಸ ಆಗಿದೆ. ಇಲ್ಲಿ ಕೆಲವ್ರದ್ದು ಜಮೀನು ಹೋಯ್ತಂತೆ ಸ್ನೇಹಿತರೆ. ಆದರೆ ಅವ್ರಿಗೆ ಯಾರಿಗೂ ಹಣ ಬರಲಿಲ್ವಂತೆ. ಕಾರಣ ಸರ್ಕಾರದ ಹೆಸರಲ್ಲಿ ಆ ಆಸ್ತಿ ಇದೆ ಅಂತ ಅನ್ನೋದು. ಆ ಕಾರಣಕ್ಕಾಗಿ ಅವ್ರಿಗೆ ಯಾವುದೇ ಹಣ ಸಿಕ್ಕಲಿಲ್ವಂತೆ ಪರಿಹಾರ. ನೋಡಿ, ಇಲ್ಲಿ 75 ಎಕರೆ ಇನ್ನೂ ಇದೆಯಂತೆ. ತಹಸೀಲ್ದಾರವರು, ಮದ್ದೂರಿನ ತಹಸೀಲ್ದಾರವರು ಇಂಥ ಗಮನ ಹರಿಸಿ ಇಂಥದ್ದೆಲ್ಲ ಸರ್ಕಾರಿ ಜಮೀನನ್ನು ಉಳಿಸ್ಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ನಮ್ಮ ಶಿಕ್ಷಕರ ಬಡಾವಣೆ ನಾನಿರೋದು ಅಲ್ಲಿ ಒಂದು ಕಲ್ಯಾಣಿ ಇತ್ತು ಸ್ನೇಹಿತರೆ. ಆ ಕಲ್ಯಾಣಿ 23 ಕುಂಟೆ ಕಲ್ಯಾಣಿ, ಅದನ್ನು ಹೀಗೆ 1-2 ತಿಂಗಳು ಹಿಂದೆ ತಹಸೀಲ್ದಾರರು ಬಂದು ಮಾಜೂರು ಮಾಡಿ, ಹಾಗೆಯೇ ನಮ್ಮ ಪ್ರತಿನಿಧಿಗಳಾದ ಶಾಸಕರಾದ ಮಾನ್ಯ ಉದಯ್ ಸರ್ ಅವರು ಕೂಡ ಬಂದಿದ್ದರು. ಹಾಗೆಯೇ ಪ್ರಸನ್ನ ಉಪಾಧ್ಯಕ್ಷರು ನಗರಸಭೆ ಅವರು ಕೂಡ ಬಂದಿದ್ದರು. ಅಲ್ಲಿ ಮಹಜೂರು ಮಾಡಿದರಂತೆ. 23 ಕುಂಟೆ ಅದು ಜಾಗ ಕಬಳಿಸಿ ಅದನ್ನು ಜಮೀನು ಮಾಡಿ ಅದನ್ನು ಸೈಟ್ ಮಾಡೋಕ್ಕೆ ಯಾವನೋ ಒಬ್ಬ ಕಳ್ಳ ನಿಂತಿದ್ದಂತೆ ಸ್ನೇಹಿತರೆ. ಇದು ಅನ್ಯಾಯ, ತಡೆದಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಇದೆ. ನಿಜವಾಗ್ಲೂ ತಹಸೀಲ್ದಾರವರು ಇದನ್ನು ನಾವು ಪ್ರಶಂಸೆ ಮಾಡಬೇಕಾಗಿದೆ. ಹಾಗೆಯೇ ಜನಪ್ರತಿನಿಧಿಗಳ ಕಾರ್ಯ ಇದು ಶ್ಲಾಘನೆ ಮಾಡುವಂಥದ್ದು. ಈಗ ಮದ್ದೂರಿನಲ್ಲಿ ಕೊಲ್ಲಿ ಸರ್ಕಲಿಂದ TB ಸರ್ಕಲ್ವರೆಗೆ ರಸ್ತೆ ಅಗಲೀಕರಣ ನಡೀತಾ ಇದೆ. ಅಲ್ಲಿ ಎಲ್ಲಿ ಏನೇನು ಸರ್ಕಾರಿ ಜಾಗನ ಕಬಳಿಸಿದ್ರೋ ಅದನ್ನೆಲ್ಲ ಎತ್ತಿಸಿದ್ದಾರೆ. ಹಾಗಾಗಿ ಭಾಳ ಪ್ರಶಂಸೆ ಬರುವಂಥದ್ದು. ಒಡೆದಾಕಿದ್ದಾರೆ, ರಸ್ತೆ ಅಗಲೀಕರಣ ನಡೀತಾ ಇದೆ. ಇದೆಲ್ಲ ಭಾಳ ಒಳ್ಳೆಯ ಕೆಲಸಗಳು. ನೋಡಿ ಇದರ ರಹಸ್ಯವನ್ನು ಹುಡುಕಿ ಇದರ ಸುತ್ತಲೂ ಏನು ಜಮೀನಿದೆ, ಸರ್ಕಾರಿ ಜಮೀನು ಅಂತ ಕಾಣಿಸ್ತದೆ ಸ್ನೇಹಿತರೆ. ಇದು ಅದನ್ನು ಉಳಿಸಿ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿದ್ರೆ, ಒಂದು ನಿವೃತ್ತ ಯಾರು ನಮ್ಮ ಹಿರಿಯ ನಾಗರಿಕರಿದ್ದಾರೆ ಅವರೆಲ್ಲ ಬಂದು ವಿಹಾರ ಮಾಡ್ಕೊಂಡು ಇಲ್ಲಿ ಕಾಲಹರಣ ಮಾಡಿ ಹೋಗುವಂಥ ಸ್ಥಳವಾಗಿ ಇದನ್ನು ಪರಿವರ್ತನೆ ಮಾಡಬೇಕು ಅನ್ನೋದು ನನ್ನ ಆಸೆ. ನೋಡಿ, ಇವೆಲ್ಲ ಹೀಗೆ ವೈದ್ಯನಾಥಪುರ ಬಳಿಯೂ ಕೂಡ ಒಂದು ಸ್ಮಾರಕ ಇದೆ ಸ್ನೇಹಿತರೆ. ಅದು ಕೂಡ ಮೋಸ್ಟ್ಲಿ ಯಾರ್ದೋ ಕಬಳಿಕೆ ಆಗಿದೆ. ಆದರೆ ಒಂದಷ್ಟು ಬಣ್ಣ ಗಿಣ್ಣ ಹೊಡೆದು ಅದನ್ನು ಒಂದು ಸುಸ್ಥಿತಿಲಿ ಇಟ್ಟಿದ್ದಾರೆ. ನಾನು ಅಲ್ಲೂ ಕೂಡ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ.
ಅದನ್ನು ಕೂಡ ನೋಡ್ಬೋದು ತಾವು. ಸೊ ಈಗ ಒಂದು ರೈಲ್ವೆ ಸ್ಟೇಷನ್ ಹತ್ರ ಇಲ್ಲೂ ಕೂಡ ಒಂದು ಶಿವಪುರದಲ್ಲಿ ಎಲ್ಲೂ ಕೂಡ ಒಂದು ಇದೇ ಥರ ಒಂದು ಮಂಟಪ ಇದೆ ಸ್ನೇಹಿತರೆ. ಇದನ್ನು ಯಾರೂ ಗಮನಿಸಿಲ್ಲ. ಈ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಈ ಕೆಲಸಗಳಿವೆಲ್ಲ ನೋಡಿ. ಇದನ್ನು ಏನಾದ್ರು ಮಾಡಿ ನಮ್ಮ ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲವು ನಾಗರಿಕರು ಸಹಕಾರದಿಂದ ಇದೆಲ್ಲ ಬೆಳವಣಿಗೆ ಆಗಬೇಕು ಅಂತ ನಗರಸಭೆಯ ಅಧ್ಯಕ್ಷೆ ಮೊನ್ನೆ ವಿಜಯವಾಣಿಯಲ್ಲಿ ನಾನು ಕೂಡ ಈ ಕಲುಷಿತ ಆಗ್ತಾಯಿದೆ ಶಿಂಷಾ ನದಿ, ಇದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ದೆ. ಅವರು ಸಾರ್ವಜನಿಕರು ಸಹಕರಿಸಿ ಅಂತ ಹೇಳ್ತಾರೆ ನೋಡಿ. ಇಂಥ ಇದನ್ನು ಸಾರ್ವಜನಿಕರು ನಿಂತ್ಕೊಂಡು ಅದನ್ನು ಉಳಿಸ್ಬೇಕು, ತಹಸೀಲ್ದಾರ್ರವರು ಗಮನ ಹರಿಸ್ಬೇಕು ಅಂಥೇಳಿ ಈ ನನ್ನ ಒಂದು ವಿಡಿಯೋವನ್ನು ಎಲ್ಲ ವೈರಲ್ ಮಾಡಿ ಎಲ್ಲ ಸರ್ಕಾರದ ಮಟ್ಟಕ್ಕೆ ಹೋಗೋಂಗೆ ಮಾಡಿ ಇದು ಸತ್ಯವಾದ ಕೆಲಸ. ಇದು ನಾನು ಹೇಳ್ತಾ ಇರೋದು ನೋಡಿ. ಇಲ್ಲಿ ಬಿಲ್ಡಿಂಗು ಮಣ್ಣಾಗಿದೆ, ಇದು ಎಲ್ಲ ಇದಾಗಿದೆ, ಎಲ್ಲ ಬೆಳ್ಕೊಂಡು ನಿಂತಿದೆ ನೋಡಿ. ಇದು ಯಾರ ಹೆಸರಲ್ಲಿ ಏನಿದು ಇದರ ರಹಸ್ಯವನ್ನು ಈಚೆಗೆ ತರಬೇಕಾದದ್ದು ಧರ್ಮ ತಹಸೀಲ್ದಾರರು ಸಾಹೇಬರು ಮಾಡಬೇಕು. ಹಾಗೆ ಪುರಾತತ್ವ ಇಲಾಖೆ ಇದ್ದು ಸತ್ತಂತೆ ಇವರು ಕಾರ್ಯನಿರ್ವಹಿಸ್ತಾವ್ರೆ ಅಧಿಕಾರಿಗಳು. ನಿಜವಾಗ್ಲೂ ಮೋಸ ಇದು, ನಿಜವಾಗ್ಲೂ ಇವೆಲ್ಲ ಸರಿಪಡಿಸ್ಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.